ಹಾಯ್ ಗೈಸ್, ವೆಲ್ಕಮ್ ಟು ಸಿನಿಮಾ ಫ್ಯಾಕ್ಟ್ಸ್. ಒಂದು ಆಕ್ಸಿಡೆಂಟ್ ಇಂದ ಒಂದು ಲೇಡಿಗೆ ತಾನು ಯಾರು ಅನ್ನೋದೇ ಮರ್ತು ಹೋಗಿರುತ್ತೆ. ಸಿನಿಮಾದಲ್ಲಿ ಆಕ್ಟ್ರೆಸ್ ಆಗ್ಬೇಕು ಅಂತ ಅನ್ಕೊಂಡಿರೋ ಇನ್ನೊಂದು ಹುಡುಗಿ ಇವಳಿಗೆ ಹೆಲ್ಪ್ ಮಾಡ್ತಾಳೆ. ಇಬ್ಬರ ನಡುವೆ ಒಳ್ಳೆ ಬಾಂಡಿಂಗ್ ಬೆಳೆಯುತ್ತೆ. ಮುಂದೆ ಈ ಚಿತ್ರದಲ್ಲಿ ಹಲವು ಶಾಕಿಂಗ್ ಟ್ವಿಸ್ಟ್ ಗಳು ರಿವೀಲ್ ಆಗುತ್ತೆ. ಅಂದ ಹಾಗೆ ಚಿತ್ರದ ಹೆಸರು ಮಲ್ಹೋಲ್ಯಾಂಡ್ ಡ್ರೈವ್. 2001ರಲ್ಲಿ ರಿಲೀಸ್ ಆಗಿದ್ದ ಅಮೆರಿಕನ್ ಮಿಸ್ಟ್ರಿ ಥ್ರಿಲ್ಲರ್ ಚಿತ್ರ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಒಂದು ಬೆಡ್, ಅದ್ರ ಮೇಲೆ ಇರೋ ರೋಸ್ ಕಲರ್ ಪಿಲ್ಲೋ ತೋರಿಸ್ತಾರೆ. ಹಾಗೆ ಕಟ್ ಮಾಡಿ ನೈಟ್ ಟೈಮ್ ಮಲ್ಹೋಲ್ಯಾಂಡ್ ಡ್ರೈವ್ ಅನ್ನೋ ರೋಡ್ ತೋರಿಸ್ತಾರೆ. ಕಾರ್ ನಲ್ಲಿ ಒಂದು ಲೇಡಿ ಇದ್ದಾಳೆ. ಒಂದು ಟರ್ನಿಂಗ್ ನಲ್ಲಿ ಡ್ರೈವರ್ ಕಾರ್ ನಿಲ್ಲಿಸ್ತಾನೆ. ಆಗ ಈ ಲೇಡಿ ಇಲ್ಲಿ ಯಾಕೆ ಕಾರ್ ನಿಲ್ಸಿದ್ದೀರಾ ಅಂತ ಕೇಳ್ತಾಳೆ. ಡ್ರೈವರ್ ಗನ್ ತೋರಿಸಿ ಗಾಡಿಯಿಂದ ಇಳಿ ಅಂತ ಹೇಳ್ತಾನೆ. ಆಗ ಆಪೋಸಿಟ್ ನಲ್ಲಿ ಒಂದು ಕಾರು ಸ್ಪೀಡ್ ಆಗಿ ಬಂದು ಈ ಕಾರ್ಗೆ ಡಿಕ್ಕಿ ಹೊಡೆಯುತ್ತೆ. ಈ ಆಕ್ಸಿಡೆಂಟ್ ನಲ್ಲಿ ಈ ಲೇಡಿ ಮಾತ್ರ ಸಣ್ಣ ಪುಟ್ಟ ಗಾಯಗಳೊಂದಿಗೆ ಸರ್ವೈವ್ ಆಗಿದ್ದಾಳೆ. ಹ್ಯಾಂಡ್ ಬ್ಯಾಗ್ ತಗೊಂಡು ನಿಧಾನವಾಗಿ ನಡ್ಕೊಂಡು ಹೋಗ್ತಾಳೆ. ಸಿಟಿಗೆ ಬಂದ್ಮೇಲೆ ಯಾರಿಗೂ ಗೊತ್ತಿಲ್ಲದೆ ಇರೋ ಹಾಗೆ ಗಿಡದ ಪಕ್ಕದಲ್ಲಿ ಹೈಡ್ ಆಗ್ತಾಳೆ. ಈ ಕಡೆ ಆಕ್ಸಿಡೆಂಟ್ ನಡೆದ ಸ್ಪಾಟ್ ಗೆ ಇಬ್ರು ಡಿಟೆಕ್ಟಿವ್ಸ್ ಬರ್ತಾರೆ. ಡ್ಯಾಮೇಜ್ ಆಗಿದ್ದ ಕಾರ್ ನಲ್ಲಿ ಇಯರಿಂಗ್ ಸಿಕ್ಕಿರುತ್ತೆ. ಹಾಗಾದ್ರೆ ಈ ಕಾರ್ ನಲ್ಲಿ ಯಾರೋ ಹುಡುಗಿ ಇದ್ಲು ಅಂತ ಡಿಟೆಕ್ಟಿವ್ಸ್ ಗೆಸ್ ಮಾಡ್ತಾರೆ. ಕಟ್ ಮಾಡಿದ್ರೆ ಒಂದು ಲೇಡಿ ಅಪಾರ್ಟ್ಮೆಂಟ್ ಇಂದ ಹೊರಗಡೆ ಬಂದು ಟ್ಯಾಕ್ಸಿಯಲ್ಲಿ ಲಗೇಜ್ ಇಡ್ತಾಳೆ. ಈ ಗ್ಯಾಪ್ ಅಲ್ಲಿ ಗಿಡದ ಹಿಂದೆ ಹೈಡ್ ಆಗಿದ್ದ ಲೇಡಿ ಆ ಮನೆ ಒಳಗಡೆ ಹೋಗ್ತಾಳೆ. ಇದು ಗೊತ್ತಿಲ್ಲದೆ ಇವರು ಅಪಾರ್ಟ್ಮೆಂಟ್ ಲಾಕ್ ಮಾಡಿ ಅಲ್ಲಿಂದ ಹೋಗ್ತಾರೆ. ಕಟ್ ಮಾಡಿದ್ರೆ ಒಂದು ರೆಸ್ಟೋರೆಂಟ್. ಒಬ್ಬ ಕಸ್ಟಮರ್ ಫ್ರೆಂಡ್ ಜೊತೆ ಮಾತಾಡ್ತಾ ಇದ್ದಾನೆ. ಈ ರೆಸ್ಟೋರೆಂಟ್ ಪದೇ ಪದೇ ನನ್ ಕನ್ಸಲ್ಲಿ ಬರುತ್ತೆ. ಈ ರೆಸ್ಟೋರೆಂಟ್ ನ ಹಿಂದೆ ಒಬ್ಬ ವಿಚಿತ್ರ ವ್ಯಕ್ತಿನ ನೋಡ್ದೆ. ಅವನ್ ಮುಖ ಎಲ್ಲ ಸುಟ್ಟೋಗಿದ್ ತರ ಇತ್ತು ಅಂತ. ಇದು ಸತ್ಯನ ಅಂತ ತಿಳ್ಕೊಳ್ಳೋದಕ್ಕೆ ರೆಸ್ಟೋರೆಂಟ್ ಗೆ ಬಂದ ಅಂತ ಫ್ರೆಂಡ್ ಕೇಳ್ತಾರೆ. ಹೌದು, ಆ ಭಯದಿಂದ ನಾನು ಹೊರಗಡೆ ಬರ್ಬೇಕು. ಸರಿ, ಹಾಗಾದ್ರೆ ಬಾ ಅಂತ ಹೊರಗಡೆ ಕರ್ಕೊಂಡು ರೆಸ್ಟೋರೆಂಟ್ ನ ಬ್ಯಾಕ್ ಸೈಡ್ ಹೋಗ್ತಾರೆ. ಆಗ ಅದೇ ಸ್ಟ್ರೇಂಜರ್ ನ ನೋಡಿ ಹೆದ್ರಿ ಆ ಕಸ್ಟಮರ್ ಕೆಳಗಡೆ ಬಿದ್ದೋಗ್ತಾನೆ. ಕಟ್ ಮಾಡಿದ್ರೆ ಒಂದು ಲೇಡಿ ಲಾಸ್ ಏಂಜಲಸ್ ಗೆ ಬರ್ತಾಳೆ. ಇವಳ ಹೆಸರು ಬೆಟ್ಟಿ. ಆಕ್ಟ್ರೆಸ್ ಆಗೋದೇ ಇವಳ ಗುರಿ. ಇವಳ ಜೊತೆ ವಯಸ್ಸಾದ ಕಪಲ್ ಕೂಡ ಟ್ರಾವೆಲ್ ಮಾಡಿರ್ತಾರೆ. ಅವ್ರಿಗೆ ಬಾಯ್ ಹೇಳಿ ಟ್ಯಾಕ್ಸಿಯಲ್ಲಿ ಒಂದು ಅಪಾರ್ಟ್ಮೆಂಟ್ ಗೆ ಬಂದು ಮ್ಯಾನೇಜರ್ ನ ಮೀಟ್ ಆಗ್ತಾಳೆ. ಆಕ್ಸಿಡೆಂಟ್ ನಲ್ಲಿ ಸರ್ವೈವ್ ಆಗಿದ್ದ ಲೇಡಿ ಮನೆ ಒಳಗಡೆ ಹೋಗಿ ಸೇರ್ಕೊಂಡಿರ್ತಾಳೆ ಅಲ್ವಾ. ಅದೇ ಮನೆಗೆ ಮ್ಯಾನೇಜರ್ ಬೆಟ್ಟಿನ ಕರ್ಕೊಂಡು ಹೋಗ್ತಾರೆ. ಯಾಕಂದ್ರೆ ಆ ಮನೆ ಓನರ್ ಬೆಟ್ಟಿ ಅವರ ಆಂಟಿನೇ ಆಗಿರ್ತಾರೆ. ಇವಳು ಇಲ್ಲಿಗೆ ಬರ್ತಿರೋ ವಿಷಯನ ಆಲ್ರೆಡಿ ಬೆಟ್ಟಿ ಅವರ ಆಂಟಿ ಈ ಮ್ಯಾನೇಜರ್ ಗೆ ಕಾಲ್ ಮಾಡಿ ಹೇಳಿದ್ದಾರೆ. ಮನೆಯೆಲ್ಲ ಸುತ್ತಾಡ್ತಾ ಇರುವಾಗ ಬೆಡ್ರೂಮ್ ನಲ್ಲಿ ಡ್ರೆಸ್ ಹಾಗೂ ಹ್ಯಾಂಡ್ ಬ್ಯಾಗ್ ಇರೋದನ್ನ ನೋಡ್ತಾಳೆ. ನೋಡಿದ್ರೆ ಬಾತ್ರೂಮ್ ನಲ್ಲಿ ಆ ಲೇಡಿ ಸ್ನಾನ ಮಾಡ್ತಾ ಇದ್ದಾಳೆ. ಮನೇಲಿ ಹೀಗೆ ಯಾರೋ ಇದ್ದಾರೆ ಅಂತ ಹೇಳೇ ಇಲ್ವಲ್ಲ ಅಂತ ಬೆಟ್ಟಿ ಯೋಚನೆ ಮಾಡ್ತಾಳೆ. ಯಾರ್ ನೀವು ಅಂತ ಕೇಳಿದಾಗ ಒಂದು ಆಕ್ಸಿಡೆಂಟ್ ನಡೆದಿದ್ರಿಂದ ನಾನು ಇಲ್ಲಿಗೆ ಬಂದೆ. ಸರಿ, ನೀವು ಸ್ನಾನ ಮಾಡಿ ಬನ್ನಿ ಅಂತ ಹೇಳಿ ಬೆಟ್ಟಿ ಅಲ್ಲಿಂದ ಹೋಗ್ತಾಳೆ. ಬಾತ್ರೂಮ್ ಇಂದ ಹೊರಗಡೆ ಬಂದಾಗ ಒಂದು ಮೂವಿ ಪೋಸ್ಟರ್ ನೋಡ್ತಾಳೆ. ಅದ್ರಲ್ಲಿ ಆಕ್ಟ್ರೆಸ್ ಹೆಸರು ರೀಟಾ ಅಂತ ಮೆನ್ಷನ್ ಆಗಿದೆ. ಬೆಟ್ಟಿ ಹತ್ರ ನನ್ನ ಹೆಸರು ರೀಟಾ ಅಂತ ಹೇಳ್ತಾಳೆ. ಮೇ ಬಿ ಇವಳು ಕೂಡ ನಮ್ಮ ಆಂಟಿಗೆ ಗೊತ್ತಿರೋಳೆ ಆಗಿರ್ಬೋದು ಅನ್ಕೊಂಡು ಬೆಟ್ಟಿ ಕ್ಯಾಶುವಲ್ ಆಗಿನೇ ಮಾತಾಡ್ತಾಳೆ. ಆಕ್ಟ್ರೆಸ್ ಆಗಿ ಲೈಫ್ ನಲ್ಲಿ ಸೆಟ್ಲ್ ಆಗ್ಬೇಕು ಅಂತ ತುಂಬಾ ಆಸೆ ಇಟ್ಕೊಂಡು ಇಲ್ಲಿಗೆ ಬಂದಿರೋದಾಗಿ ಬೆಟ್ಟಿ ಹೇಳ್ತಾಳೆ. ರೀಟಾ ತಲೆಗೆ ಪೆಟ್ಟಾಗಿರೋದ್ರಿಂದ ಅವಳಿಗೆ ಟಯರ್ಡ್ ಆಗ್ತಿದೆ. ಡಾಕ್ಟರ್ಗೆ ಇನ್ಫಾರ್ಮ್ ಮಾಡ್ಲಾ ಅಂತ ಬೆಟ್ಟಿ ಕೇಳಿದಾಗ ಬೇಡ, ರೆಸ್ಟ್ ತಗೊಂಡ್ರೆ ಸರಿ ಹೋಗುತ್ತೆ ಅಂತ ನಿದ್ದೆ ಮಾಡ್ತಾಳೆ. ಹಾಗೆ ಕಟ್ ಮಾಡಿ ಒಂದು ಸಿನಿಮಾ ಪ್ರೊಡಕ್ಷನ್ ಆಫೀಸ್ ತೋರಿಸ್ತಾರೆ. ಅಲ್ಲಿ ಒಂದು ಮೀಟಿಂಗ್ ನಡೀತಾ ಇದೆ. ಇಬ್ರು ಗ್ಯಾಂಗ್ಸ್ಟರ್ಸ್ ನಾವು ಹೇಳೋ ಹುಡುಗಿನ ನೀವು ಹೀರೋಯಿನ್ ಆಗಿ ಸೆಲೆಕ್ಟ್ ಮಾಡ್ಬೇಕು ಅಂತ ಒಬ್ಬ ಡೈರೆಕ್ಟರ್ ಗೆ ಹೆದರ್ಸ್ತಾ ಇದ್ದಾರೆ. ಡೈರೆಕ್ಟರ್ ಹೆಸರು ಆಡಮ್. ಈ ಗ್ಯಾಂಗ್ಸ್ಟರ್ಸ್ ಹೇಳ್ತಿರೋ ಹುಡುಗಿ ಹೆಸರು ಕೆಮಿಲಿಯಾ. ನಮ್ ಮೂವಿಯಲ್ಲಿ ಆಕ್ಟ್ ಮಾಡೋದಕ್ಕೆ ಟಾಪ್ ಆಕ್ಟರ್ ಗಳು ವೇಟ್ ಮಾಡ್ತಾ ಇದ್ದಾರೆ. ನೀವು ಯಾವ್ದೋ ಹುಡುಗಿನ ತೋರಿಸಿ ಹೀರೋಯಿನ್ ಮಾಡಿ ಅಂದ್ರೆ ಹೇಗೆ ಅಂತ. ಆ ಗ್ಯಾಂಗ್ಸ್ಟರ್ಸ್ ನ ಎದುರಾಕೊಳ್ಳೋದಕ್ಕೆ ಪ್ರೊಡಕ್ಷನ್ ಕಂಪನಿಯವರು ಕೂಡ ರೆಡಿ ಇಲ್ಲ. ಅದಕ್ಕೆ ಅವರು ಕೂಡ ಕೆಮಿಲಿಯಾನೇ ಹೀರೋಯಿನ್ ಆಗ್ಲಿ ಬಿಡಿ ಅಂತ. ಆದ್ರೆ ಆಡಮ್ ಒಪ್ಕೊಳ್ಳೋದಿಲ್ಲ. ನಾವು ಹೇಳ್ದಂಗೆ ಕೇಳಿದ್ರೆ ಒಳ್ಳೇದು, ಇಲ್ಲ ಅಂದ್ರೆ ನೀನ್ ಹೋಗು ಅಂತ. ಇದ್ರಿಂದ ಟ್ರಿಗರ್ ಆಗಿದ್ದ ಆಡಮ್ ಅಲ್ಲಿಂದ ಹೊರಗಡೆ ಬಂದು ಆ ಗ್ಯಾಂಗ್ಸ್ಟರ್ ಕಾರ್ ಗ್ಲಾಸ್ ಅನ್ನ ಹೊಡೆದಾಕ್ತಾನೆ. ಆ ಗ್ಯಾಂಗ್ಸ್ಟರ್ಸ್ ಡಿಮಾಂಡ್ ಗೆ ಆಡಮ್ ಒಪ್ಪಿಲ್ಲ ಅನ್ನೋದು ಪ್ರೊಡಕ್ಷನ್ ಕಂಪನಿ ಓನರ್ ಗೆ ಗೊತ್ತಾಗುತ್ತೆ. ಆಡಮ್ ಒಪ್ಪಿಲ್ಲ ಅಂದ್ರೆ ಈ ಪ್ರಾಜೆಕ್ಟ್ ಮುಂದುವರಿಯೋದಿಲ್ಲ ಅಂತ ಓನರ್ ಹೇಳ್ತಾರೆ. ಕಟ್ ಮಾಡಿ ಒಬ್ಬ ಲೋಕಲ್ ರೌಡಿನ ತೋರಿಸ್ತಾರೆ. ರೀಸೆಂಟ್ಲಿ ಆಕ್ಸಿಡೆಂಟ್ ಮಾಡಿ ಒಂದು ಕೊಲೆ ಮಾಡಿದ್ದೀನಿ ಅಂತ ಫ್ರೆಂಡ್ ಹತ್ರ ಹೇಳ್ತಾ ಇದ್ದಾನೆ. ಆಗ ಒಂದು ಫೇಮಸ್ ಬುಕ್ ಇರೋದನ್ನ ರೌಡಿ ನೋಡ್ತಾನೆ. ಅದರಲ್ಲಿ ತುಂಬಾ ಜನರ ಫೋನ್ ನಂಬರ್ ಇರುತ್ತೆ. ಅದನ್ನ ತಗೊಳ್ಳೋದಕ್ಕೆ ಆಸೆ ಪಟ್ಟು ಆ ರೌಡಿ ಫ್ರೆಂಡ್ ಗೆನೆ ಶೂಟ್ ಮಾಡ್ತಾನೆ. ಜೊತೆಗೆ ಅಲ್ಲಿ ವರ್ಕ್ ಮಾಡ್ತಿದ್ದ ಇಬ್ಬರಿಗೂ ಶೂಟ್ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಕಟ್ ಮಾಡಿದ್ರೆ ಬೆಟ್ಟಿ ಅವ್ರ ಆಂಟಿ ಜೊತೆ ಮಾತಾಡ್ತಾ ಇದ್ದಾಳೆ. ನಾನ್ ಮನೆಗ್ ಬಂದಾಗ ನಿಮ್ ಫ್ರೆಂಡ್ ರೀಟಾ ಸ್ನಾನ ಮಾಡ್ತಾ ಇದ್ಲು ಅಂತ. ಯಾವ ಫ್ರೆಂಡ್? ನನ್ಗೆ ಯಾರು ಫ್ರೆಂಡ್ ಇರ್ಲಿಲ್ಲ ಅಂತ ಆಂಟಿ ಗಾಬರಿ ಆಗ್ತಾರೆ. ಸೊ ರೀಟಾ ಯಾರೋ ಸ್ಟ್ರೇಂಜರ್, ಅವಳು ಆಂಟಿ ಫ್ರೆಂಡ್ ಅಲ್ಲ ಅನ್ನೋದು ಬೆಟ್ಟಿಗೆ ಕನ್ಫರ್ಮ್ ಆಗುತ್ತೆ.
ರೀಟಾ ನಿದ್ದೆ ಮಾಡಿ ಎದ್ಮೇಲೆ ಯಾರ್ ನೀವು ಅಂತ ಕೇಳ್ತಾಳೆ. ರೀಟಾ ಅಳ್ತಾ ಇದ್ದಾಳೆ. ಆಕ್ಚುಲಿ ನಾನು ರೀಟಾ ಅಲ್ಲ, ನಾನ್ ಯಾರು ಅನ್ನೋದೇ ಮರ್ತು ಹೋಗಿದೆ ಅಂತ. ಪರ್ಸ್ ಚೆಕ್ ಮಾಡಿದ್ರೆ ಡೀಟೇಲ್ಸ್ ಸಿಗ್ಬೋದು ಅಂತ ಬೆಟ್ಟಿ ಹೇಳ್ತಾಳೆ. ಈಗ ಪರ್ಸ್ ಚೆಕ್ ಮಾಡ್ತಾಳೆ. ನೋಡಿದ್ರೆ ಅದ್ರಲ್ಲಿ ತುಂಬಾ ದುಡ್ಡು ಹಾಗೂ ಒಂದು ಬ್ಲೂ ಕಲರ್ ಕೀ ಇದೆ. ದುಡ್ಡು ಕೀ ನೋಡಿದ್ರುನು ರೀಟಾಗೆ ಏನು ನೆನಪಾಗ್ತಾ ಇಲ್ಲ. ಆಕ್ಸಿಡೆಂಟ್ ಗೂ ಮುಂಚೆ ಎಲ್ಲಿಗೆ ಹೋಗ್ತಿದ್ರಿ? ರೀಟಾ ಸ್ವಲ್ಪ ಯೋಚನೆ ಮಾಡಿ ಮಲ್ಹೋಲ್ಯಾಂಡ್ ಡ್ರೈವ್ ಅಂತ ಹೇಳ್ತಾಳೆ. ಸೊ ಹಾಗಾದ್ರೆ ಅಲ್ಲೇ ಆಕ್ಸಿಡೆಂಟ್ ನಡೆದಿರ್ಬೋದು ಅಂತ ಬೆಟ್ಟಿ ಗೆಸ್ ಮಾಡ್ತಾಳೆ. ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಪೊಲೀಸರಿಗೆ ಕಾಲ್ ಮಾಡ್ತಾಳೆ. ಮಲ್ಹೋಲ್ಯಾಂಡ್ ಡ್ರೈವ್ ನಲ್ಲಿ ಆಕ್ಸಿಡೆಂಟ್ ಆಗಿದೆ ಅನ್ನೋದು ಕನ್ಫರ್ಮ್ ಆಗುತ್ತೆ. ಆದ್ರೆ ಡೀಟೇಲ್ಸ್ ಕೇಳಿದಾಗ ಪೊಲೀಸರು ಹೇಳೋದಿಲ್ಲ. ಕಟ್ ಮಾಡಿದ್ರೆ ಆಡಮ್ಗೆ ಪ್ರೊಡಕ್ಷನ್ ಕಂಪನಿಯವರು ಪ್ರಾಜೆಕ್ಟ್ ನ ಸ್ಟಾಪ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಇದೇ ಟೆನ್ಷನ್ ನಲ್ಲಿ ಮನೆಗ್ ಬರ್ತಾನೆ. ನೋಡಿದ್ರೆ ಅವನ್ ವೈಫ್ ಬೇರೊಬ್ಬನ್ ಜೊತೆ ಅಫೇರ್ ಇಟ್ಕೊಂಡಿದ್ದಾಳೆ. ಆಡಮ್ಗೆ ಶಾಕ್ ಆಗುತ್ತೆ. ಈ ಟೈಮ್ ಅಲ್ಲಿ ಇಲ್ಲಿಗೆ ಯಾಕೆ ಬಂದೆ ಅಂತ ಬೈತಾ ಇದ್ದಾಳೆ. ಆಡಮ್ ಅವನ್ ವೈಫ್ ಯೂಸ್ ಮಾಡ್ತಿದ್ದ ಜ್ಯುವೆಲರಿ ಬಾಕ್ಸ್ ಒಳಗಡೆ ಪೇಂಟ್ ಸುರಿತಾನೆ. ಇಬ್ಬರ ನಡುವೆ ಜಗಳ ಆಗ್ತಿದೆ. ಆಗ ಅವಳ ಬಾಯ್ ಫ್ರೆಂಡ್ ಬಂದು ಆಡಮ್ಗೆ ಸರಿಯಾಗಿ ಹೊಡೆದು ಮನೆಯಿಂದ ಹೊರಗಡೆ ಹಾಕ್ತಾನೆ. ಕಟ್ ಮಾಡಿದ್ರೆ ಬೆಟ್ಟಿ ಹಾಗೂ ರೀಟಾ ಒಂದು ರೆಸ್ಟೋರೆಂಟ್ ನಲ್ಲಿ ಇದ್ದಾರೆ. ಆಕ್ಸಿಡೆಂಟ್ ಬಗ್ಗೆ ನ್ಯೂಸ್ ಪೇಪರ್ ನಲ್ಲಿ ಏನಾದ್ರೂ ಇದೆಯಾ ಅಂತ ಚೆಕ್ ಮಾಡ್ತಾಳೆ. ಆದ್ರೆ ಏನು ಇರೋದಿಲ್ಲ. ಮೇ ಬಿ ಆಕ್ಸಿಡೆಂಟ್ ಲೇಟ್ ನೈಟ್ ನಡೆದಿರೋದ್ರಿಂದ ಇವತ್ತಿನ ಪೇಪರ್ ನಲ್ಲಿ ಪಬ್ಲಿಷ್ ಆಗಿಲ್ಲ ಅಂತ ಬೆಟ್ಟಿ ಗೆಸ್ ಮಾಡ್ತಾಳೆ. ಆಗ ವೇಟ್ರೆಸ್ ನೇಮ್ ಬ್ಯಾಡ್ಜ್ ಅಲ್ಲಿ ಡಯಾನ್ ಅಂತ ಇರೋದನ್ನ ರೀಟಾ ನೋಡ್ತಾಳೆ. ಅದನ್ನ ನೋಡಿ ರೀಟಾಗೆ ಇನ್ನೊಂದು ಹೆಸರು ನೆನಪಾಗುತ್ತೆ. ಅದೇನಂದ್ರೆ ಡಯಾನ್ ಸೆಲ್ವಿನ್. ಇವಳಿಗೆ ಮೇ ಬಿ ಅದೇ ನನ್ನ ಹೆಸರಾಗಿರ್ಬೋದು ಅನ್ನೋ ಡೌಟ್ ಇದೆ. ಬೆಟ್ಟಿ ಟೆಲಿಫೋನ್ ಡೈರೆಕ್ಟರಿಯಲ್ಲಿ ಚೆಕ್ ಮಾಡಿ ಡಯಾನ್ ಸೆಲ್ವಿನ್ ನಂಬರ್ ಕಲೆಕ್ಟ್ ಮಾಡ್ತಾಳೆ. ನಿನ್ ನಂಬರ್ಗೆ ನೀನೇ ಕಾಲ್ ಮಾಡೋದು ಸ್ಟ್ರೇಂಜ್ ಅಲ್ವಾ ಅಂತ ಬೆಟ್ಟಿ ಕೇಳ್ತಾಳೆ. ಈಗ ನಂಬರ್ಗೆ ಕಾಲ್ ಮಾಡ್ತಾರೆ, ಆದ್ರೆ ಯಾರು ಕೂಡ ಪಿಕ್ ಮಾಡ್ತಿಲ್ಲ. ಸೊ ಡಯಾನ್ ಸೆಲ್ವಿನ್ ಅಡ್ರೆಸ್ ಗೆ ಹೋಗಿ ವಿಚಾರಿಸಿದ್ರೆ ನಿನ್ ಬಗ್ಗೆ ಗೊತ್ತಾಗ್ಬೋದು ಅಂತ ಬೆಟ್ಟಿ ಹೇಳ್ತಾಳೆ. ಕಟ್ ಮಾಡಿದ್ರೆ ಆಡಮ್ ಅಸಿಸ್ಟೆಂಟ್ ಜೊತೆ ಮಾತಾಡ್ತಾನೆ. ಇವನ್ ಬ್ಯಾಂಕ್ ಅಕೌಂಟ್ ನ ಯಾರೋ ಬ್ಲಾಕ್ ಮಾಡಿದ್ದಾರೆ. ಏನ್ ನಡೀತಾ ಇದೆ ಅಂತಾನೆ ಗೊತ್ತಾಗ್ತಾ ಇಲ್ಲ ಅಂತ ಟೆನ್ಷನ್ ಆಗ್ತಾನೆ. ನೀವು ಕೌಬಾಯ್ ನ ಮೀಟ್ ಆಗ್ಬೇಕು ಅಂತ ಅಸಿಸ್ಟೆಂಟ್ ಹೇಳ್ತಾನೆ. ಯಾಕಂದ್ರೆ ನಿಮ್ನ ಕಾರ್ನರ್ ಮಾಡ್ತಿರೋರ್ಗು ಕೌಬಾಯ್ಗೂ ಏನೋ ಲಿಂಕ್ ಇದೆ ಅನ್ಸುತ್ತೆ ಅಂತ. ಕಟ್ ಮಾಡಿದ್ರೆ ಆಡಮ್ ಕೌಬಾಯ್ ನ ಮೀಟ್ ಆಗೋದಕ್ಕೆ ಹೋಗ್ತಾನೆ. ಆ ಗ್ಯಾಂಗ್ಸ್ಟರ್ಸ್ ಯಾರ ಹೆಸರನ್ನ ಹೇಳಿದ್ರೋ ಅದೇ ಹುಡುಗಿನ ಹೀರೋಯಿನ್ ಆಗಿ ಸೆಲೆಕ್ಟ್ ಮಾಡಿದ್ರೆ ನಿನ್ಗೆ ಒಳ್ಳೇದು ಅಂತ ಕೌಬಾಯ್ ಅಡ್ವೈಸ್ ಮಾಡ್ತಾನೆ. ಈ ಕಡೆ ಇವರಿಬ್ರು ನಾಳೆ ಡಯಾನ್ ಸೆಲ್ವಿನ್ ಅಡ್ರೆಸ್ ಗೆ ಹೋಗೋಣ ಅಂತ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಆಗ ಯಾರೋ ಡೋರ್ ನಾಕ್ ಮಾಡ್ತಾರೆ. ಬೆಟ್ಟಿ ಡೋರ್ ಓಪನ್ ಮಾಡ್ತಾಳೆ. ಇವರು ಪಕ್ಕದ ಅಪಾರ್ಟ್ಮೆಂಟ್ ಅವರು ಅನ್ಸುತ್ತೆ. ಯಾರೋ ಪ್ರಾಬ್ಲಮ್ ನಲ್ಲಿ ಇದ್ದಾರೆ, ಏನೋ ತಪ್ಪು ನಡೆಯುತ್ತೆ ಅಂತ. ಅಷ್ಟರಲ್ಲಿ ಅಪಾರ್ಟ್ಮೆಂಟ್ ಮ್ಯಾನೇಜರ್ ಬಂದು ಅವ್ರನ್ನ ಕಳಿಸ್ತಾರೆ. ನಾಳೆ ಒಂದು ಮೂವಿಗೆ ಆಡಿಷನ್ ನಡೆಯುತ್ತೆ. ಬೆಟ್ಟಿಗೆ ಯೂಸ್ಫುಲ್ ಆಗ್ಬೋದು ಅಂತ ಆ ಆಡ್ ಇರೋ ಪೇಪರ್ ನ ಮ್ಯಾನೇಜರ್ ಕೊಡ್ತಾರೆ. ನೆಕ್ಸ್ಟ್ ಡೇ ಬೆಟ್ಟಿ ಆಡಿಷನ್ ಗೆ ರೆಡಿ ಆಗ್ತಾಳೆ. ಅಲ್ಲಿ ಆಕ್ಟ್ ಮಾಡಿ ತೋರ್ಸ್ಬೇಕಾಗಿರೋ ಸೀನ್ ನ ರೀಟಾ ಮುಂದೆ ಆಕ್ಟ್ ಮಾಡ್ತಾಳೆ. ನೀವು ಸಖತ್ತಾಗಿ ಆಕ್ಟ್ ಮಾಡ್ತೀರಾ ಅಂತ ರೀಟಾ ಹೊಗಳ್ತಾ ಇದ್ದಾಳೆ. ನೆಕ್ಸ್ಟ್ ಮ್ಯಾನೇಜರ್ ಬೆಟ್ಟಿ ಜೊತೆ ಮಾತಾಡ್ತಾರೆ. ರೀಟಾ ಇವಳ ಜೊತೆ ಇರೋ ವಿಷಯನ ಬೆಟ್ಟಿ ಅವ್ರ ಆಂಟಿ ಮ್ಯಾನೇಜರ್ ಗೆ ಕಾಲ್ ಮಾಡಿ ಹೇಳಿದ್ದಾರೆ ಅನ್ಸುತ್ತೆ. ಅದ್ರ ಬಗ್ಗೆ ಕೇಳಿದಾಗ ರೀಟಾ ಒಳ್ಳೆ ಹುಡುಗಿ, ಒಂದೆರಡು ದಿನ ಇದ್ದು ಹೋಗ್ತಾಳೆ ಅಂತ ಬೆಟ್ಟಿ ರಿಕ್ವೆಸ್ಟ್ ಮಾಡ್ತಾಳೆ. ನಾನ್ ಇರೋದ್ರಿಂದ ನಿನ್ಗೆ ಏನಾದ್ರೂ ತೊಂದ್ರೆ ಆಗ್ತಿದ್ಯಾ ಅಂತ ರೀಟಾ ಕೇಳ್ತಾಳೆ. ಹಾಗೇನು ಇಲ್ಲ ಅಂತ ಬೆಟ್ಟಿ ಹೇಳ್ತಾಳೆ. ರೀಟಾನ ಮನೇಲೆ ಬಿಟ್ಟು ಆಡಿಷನ್ ನಡೆಯೋ ಜಾಗಕ್ಕೆ ಹೋಗ್ತಾಳೆ. ಒಂದು ಸೀನ್ ಆಕ್ಟ್ ಮಾಡ್ತಾಳೆ. ಅಲ್ಲಿದ್ದ ಎಲ್ಲರಿಗೂ ಇಂಪ್ರೆಸ್ ಆಗುತ್ತೆ. ಬೆಟ್ಟಿನ ಮುಖ್ಯವಾದ ವ್ಯಕ್ತಿಗೆ ಪರಿಚಯ ಮಾಡಿಸೋದಕ್ಕೆ ಕ್ಯಾಸ್ಟಿಂಗ್ ಏಜೆಂಟ್ಸ್ ಕರ್ಕೊಂಡು ಹೋಗ್ತಾರೆ. ಆ ಮುಖ್ಯವಾದ ವ್ಯಕ್ತಿ ಯಾರಂದ್ರೆ ಡೈರೆಕ್ಟರ್ ಆಡಮ್. ಅವನು ಹೊಸ ಪ್ರಾಜೆಕ್ಟ್ ಗೆ ಆಡಿಷನ್ ನಡೀತಾ ಇದೆ. ಈ ಪ್ರಾಜೆಕ್ಟ್ ಗೆ ಹೀರೋಯಿನ್ ಆಗಿ ಕೆಮಿಲಿಯನ್ ಸೆಲೆಕ್ಟ್ ಮಾಡಬೇಕು ಅಂತ ಆ ಗ್ಯಾಂಗ್ಸ್ಟರ್ಸ್ ಬೆದರಿಕೆ ಹಾಕಿರ್ತಾರೆ. ಸೊ ಅದರಿಂದ ಇದು ಹೆಸರಿಗೆ ಅಷ್ಟೇ ಆಡಿಷನ್. ಹೀರೋಯಿನ್ ಆಗಿ ಆಲ್ರೆಡಿ ಕೆಮಿಲಿಯಾ ಸೆಲೆಕ್ಟ್ ಆಗಿದ್ದಾಳೆ. ಕೆಮಿಲಿಯಾ ಪರ್ಫಾರ್ಮೆನ್ಸ್ ಮಾಡಿದ್ಮೇಲೆ ಗ್ಯಾಂಗ್ಸ್ಟರ್ಸ್ ಹೇಳ್ದಂಗೆ ಈ ಹುಡುಗಿ ಓಕೆ ಅಂತ ಆಡಮ್ ಹೇಳ್ತಾನೆ. ಈಗ ಆಡಮ್ ಬೆಟ್ಟಿನ ನೋಡ್ತಾನೆ. ಆಗ ಬೆಟ್ಟಿಗೆ ರೀಟಾ ಮನೇಲಿ ಒಬ್ಳೆ ಇರೋದು ನೆನಪಾಗಿ ಅಲ್ಲಿಂದ ಹೊರಡ್ತಾಳೆ. ಕಟ್ ಮಾಡಿದ್ರೆ ಬೆಟ್ಟಿ ಹಾಗೂ ರೀಟಾ ಡಯಾನ್ ಸೆಲ್ವಿನ್ ಅಡ್ರೆಸ್ ಗೆ ಹೋಗ್ತಾರೆ. ಹೀಗೆ ಟ್ಯಾಕ್ಸಿಯಲ್ಲಿ ಹೋಗುವಾಗ ರೋಡ್ ಸೈಡ್ ನಲ್ಲಿ ಕಾರಲ್ಲಿ ಇಬ್ರು ಕೂತ್ಕೊಂಡಿರೋದನ್ನ ನೋಡಿ ರೀಟಾ ಹೆದರ್ತಾಳೆ. ಇವ್ರು ಯಾರು ಗೊತ್ತಾ ಅಂತ ಬೆಟ್ಟಿ ಕೇಳಿದಾಗ ಗೊತ್ತಿಲ್ಲ ಅಂತ ರೀಟಾ ಹೇಳ್ತಾಳೆ. ರೀಟಾ ಬೆಟ್ಟಿನ ಬಿಟ್ಟು ಬೇರೆ ಯಾರನ್ನ ನೋಡಿದ್ರೂನು ಹೆದರ್ತಾ ಇರ್ತಾಳೆ. ಇಬ್ರು ಡಯಾನ್ ಸೆಲ್ವಿನ್ ಅಡ್ರೆಸ್ ಗೆ ಹೋಗ್ತಾರೆ. ಅಲ್ಲಿರೋ ಲೇಡಿ ಹತ್ರ ನೀವೇ ಡಯಾನ್ ಸೆಲ್ವಿನ್ ಅಲ್ವಾ ಅಂತ. ಇವಳು ಡಯಾನ್ ಸೆಲ್ವಿನ್ ಅಲ್ಲ, ಇವಳ ಹೆಸರು ರೋಸ್. ಡಯಾನ್ ಸೆಲ್ವಿನ್ ಹಾಗೂ ರೋಸ್ ಅಪಾರ್ಟ್ಮೆಂಟ್ ನ ಎಕ್ಸ್ಚೇಂಜ್ ಮಾಡಿದ್ದಾರಂತೆ. ಸರಿ ಅಲ್ಲೋಗಿ ನೋಡ್ತೀವಿ ಅಂತ ಹೇಳಿದಾಗ ಸ್ವಲ್ಪ ದಿನಗಳಿಂದ ಡಯಾನ್ ಸೆಲ್ವಿನ್ ನ ನೋಡೇ ಇಲ್ಲ ಅಂತ ರೋಸ್ ಹೇಳ್ತಾಳೆ. ಸರಿ ನಾವು ಲೆಟರ್ ಬರ್ದಿಟ್ಟು ಹೋಗ್ತೀವಿ. ಆಗ ರೋಸ್ ಹೇಳ್ತಾಳೆ, ನನ್ಗೆ ಸೇರ್ಬೇಕಾಗಿರೋ ಥಿಂಗ್ಸ್ ಅದೇ ಅಪಾರ್ಟ್ಮೆಂಟ್ ನಲ್ಲೇ ಇದೆ, ನೀವು ಹೋಗಿರಿ ನಾನ್ ಬರ್ತೀನಿ ಅಂತ. ಬೆಟ್ಟಿ ಅಂಡ್ ರೀಟಾ ಅಪಾರ್ಟ್ಮೆಂಟ್ ಒಳಗಡೆ ಹೋಗಿ ಡೋರ್ ಓಪನ್ ಮಾಡಿ ನೋಡಿದ್ರೆ ಬ್ಯಾಡ್ ಸ್ಮೆಲ್ ಬರ್ತಿದೆ. ಏನು ಅಂತ ನೋಡಿದ್ರೆ ಬೆಡ್ ಮೇಲೆ ಒಂದು ಡೆಡ್ ಬಾಡಿ ಕೊಳೆತ ಸ್ಥಿತಿಯಲ್ಲಿದೆ. ಇದನ್ನ ನೋಡಿ ರೀಟಾ ಶಾಕ್ ನಲ್ಲಿ ಕಿರ್ಚ್ತಾ ಇದ್ದಾಳೆ. ಬೆಟ್ಟಿ ಸಮಾಧಾನ ಮಾಡಿ ಅಲ್ಲಿಂದ ಹೊರಗಡೆ ಕರ್ಕೊಂಡು ಬರ್ತಾಳೆ. ಕಟ್ ಮಾಡಿದ್ರೆ ಬೆಟ್ಟಿ ಹಾಗೂ ರೀಟಾ ಮನೇಲಿ ಇದ್ದಾರೆ. ಡಯಾನ್ ಸೆಲ್ವಿನ್ ಮೂಲಕ ರೀಟಾ ಬಗ್ಗೆ ತಿಳ್ಕೋಬೇಕು ಅಂತ ಅನ್ಕೊಂಡಿದ್ರು. ಆದ್ರೆ ಈಗ ಡಯಾನ್ ಸೆಲ್ವಿನ್ ಜೀವಂತವಾಗಿ ಇಲ್ಲ.
ಯಾವ್ದೋ ರೀತಿಯಲ್ಲಿ ಡಯಾನ್ ಸೆಲ್ವಿನ್ ನನ್ಗೆ ಬೇಕಾದವ್ರೆ ಅಂತ ಟೆನ್ಷನ್ ನಲ್ಲಿ ರೀಟಾ ಹೇರ್ ಕಟ್ ಮಾಡ್ಕೊಳ್ತಾಳೆ. ಬೆಟ್ಟಿ ರೀಟಾಗೆ ಒಂದು ವಿಗ್ ಕೊಡ್ತಾಳೆ. ಎಲ್ಲಾ ರೀತಿಯಲ್ಲೂ ಸಪೋರ್ಟ್ ಮಾಡ್ತಿರೋ ಬೆಟ್ಟಿ ಮೇಲೆ ರೀಟಾಗೆ ಲವ್ ಆಗ್ಬಿಡುತ್ತೆ. ಬೆಟ್ಟಿ ಕೂಡ ರೀಟಾಗೆ ಪ್ರಪೋಸ್ ಮಾಡ್ತಾಳೆ. ಕಟ್ ಮಾಡಿದ್ರೆ ಇಬ್ರು ನಿದ್ದೆ ಮಾಡ್ತಾ ಇರುವಾಗ ರಾತ್ರಿ 2 ಗಂಟೆಗೆ ರೀಟಾ ನಿದ್ದೆಯಲ್ಲಿ ಸಿಲೆನ್ಶಿಯೋ ಅಂತ ಕಿರ್ಚ್ತಾ ಇದ್ದಾಳೆ. ಏನಾಯ್ತು ಅಂತ ಬೆಟ್ಟಿ ರೀಟಾನ ಎಬ್ಬಿಸಿದಾಗ ನಾವು ಒಂದು ಜಾಗಕ್ಕೆ ಹೋಗ್ಬೇಕು ಅಂತ ರೀಟಾ ಹೇಳ್ತಾಳೆ. ಈಗ ಇಬ್ರು ಒಂದು ಕ್ಲಬ್ಗೆ ಹೋಗ್ತಾರೆ. ಈ ಕ್ಲಬ್ ಹೆಸರೇ ಸಿಲೆನ್ಶಿಯೋ. ಸ್ಟೇಜ್ ಪ್ರೋಗ್ರಾಮ್ ನಡೆಸ್ತಾ ಇರೋ ಹೋಸ್ಟ್ ಪ್ರತಿಯೊಂದು ಕೂಡ ಒಂದು ಮಾಯೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಸಿಂಗರ್ ಹಾಡ್ ಹೇಳ್ತಾ ಇದ್ದಾರೆ. ಹಾಡ್ ಕೇಳಿ ಇವರಿಬ್ರು ಎಮೋಷನಲ್ ಆಗ್ತಾರೆ. ಸಿಂಗರ್ ಹಾಡ್ ಹೇಳ್ತಾ ಅನ್ಕಾನ್ಶಿಯಸ್ ಆಗಿ ಬಿದ್ದೋಗ್ತಾಳೆ. ಆಗ ಬೆಟ್ಟಿ ಅವಳ ಪರ್ಸ್ ನಲ್ಲಿ ಒಂದು ಬ್ಲೂ ಕಲರ್ ಬಾಕ್ಸ್ ಇರೋದನ್ನ ನೋಡ್ತಾಳೆ. ಅದನ್ನ ತಗೊಂಡು ಇಬ್ರು ಮನೆಗೆ ರಿಟರ್ನ್ ಬರ್ತಾರೆ. ರೀಟಾ ಪರ್ಸ್ ನಲ್ಲಿದ್ದ ಬ್ಲೂ ಕಲರ್ ಕೀ ಹಾಗೂ ಬೆಟ್ಟಿ ಬ್ಯಾಗ್ ನಲ್ಲಿ ಇರುವ ಬ್ಲೂ ಕಲರ್ ಬಾಕ್ಸ್ ಮ್ಯಾಚ್ ಆಗುತ್ತಾ ಅಂತ ಚೆಕ್ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ಕಬೋರ್ಡ್ ಇಂದ ರೀಟಾ ಪರ್ಸ್ ತಗೊಂಡು ತಿರುಗೋ ಅಷ್ಟರಲ್ಲಿ ಬೆಟ್ಟಿ ಕಾಣೆ ಆಗಿದ್ದಾಳೆ. ಇಲ್ಲೇ ಇದ್ಲು ಅಲ್ವಾ ಅಂತ ಎಷ್ಟೇ ಹುಡುಕಿದ್ರೂನು ಅವಳು ಸಿಗ್ತಾನೆ ಇಲ್ಲ. ಆಮೇಲೆ ಪರ್ಸ್ ಇಂದ ಕೀ ತೆಗಿತಾಳೆ. ಅದರಿಂದ ಬಾಕ್ಸ್ ಓಪನ್ ಮಾಡಿ ನೋಡಿದಾಗ ಬಾಕ್ಸ್ ಒಳಗಡೆ ಏನೂ ಇಲ್ಲ. ಈಗ ರೀಟಾ ಕೂಡ ಕಾಣೆ ಆಗ್ತಾಳೆ. ಆ ಎಂಟಿ ಬಾಕ್ಸ್ ಕೆಳಗಡೆ ಬಿದ್ದೋಗುತ್ತೆ. ಆಗ ಬೆಟ್ಟಿ ಅವ್ರ ಆಂಟಿ ಏನೋ ಶಬ್ದ ಕೇಳಿ ಅಲ್ಲಿಗೆ ಬಂದು ಚೆಕ್ ಮಾಡ್ತಾರೆ. ಆ ರೂಮ್ ನಲ್ಲಿ ಯಾರು ಇಲ್ಲ. ಆ ಬ್ಲೂ ಕಲರ್ ಬಾಕ್ಸ್ ಕೂಡ ಕಾಣೆಯಾಗಿದೆ. ಲೈಟ್ಸ್ ಆಫ್ ಮಾಡಿ ಅಲ್ಲಿಂದ ಹೋಗ್ತಾರೆ. ಹಾಗೆ ಕಟ್ ಮಾಡಿ ಡಯಾನ್ ಸೆಲ್ವಿನ್ ಅಪಾರ್ಟ್ಮೆಂಟ್ ನ ತೋರಿಸ್ತಾರೆ. ಡಯಾನ್ ಸೆಲ್ವಿನ್ ಅಪಾರ್ಟ್ಮೆಂಟ್ ನಲ್ಲಿ ಒಂದು ಡೆಡ್ ಬಾಡಿ ಇತ್ತು ಅಲ್ವಾ. ಅಲ್ಲಿಗೆ ಕೌ ಬಾಯ್ ಬರ್ತಾನೆ. ಪ್ರಿಟಿಗಲ್ ವೇಕಪ್ ಅಂತ ಹೇಳ್ತಾನೆ. ಅಂದ್ರೆ ಮುದ್ದಾದ ಹುಡುಗಿ ಎದ್ದೇಳು ಅಂತ. ಬೆಟ್ಟಿ ಹಾಗೂ ರೀಟಾ ಹೇಗೆ ಮಾಯ ಆದ್ರು ಅಂತ ಈಗ ನಮ್ಗೆ ತೋರ್ಸೋದಿಲ್ಲ. ಇಲ್ಲಿವರೆಗೂ ನಡೆದಿದ್ದು ಫಸ್ಟ್ ಹಾಫ್. ಇನ್ಮುಂದೆ ನಡೆಯೋದು ಸೆಕೆಂಡ್ ಹಾಫ್ ಅಂತ ಅನ್ಕೊಳ್ಳೋಣ. ಯಾಕಂದ್ರೆ ಇಂಟರ್ವಲ್ ಆದ್ಮೇಲೆ ಈ ಕತೆ ಬೇರೆ ರೀತಿಯಲ್ಲೇ ಹೋಗುತ್ತೆ. ಈಗ ಡಯಾನ್ ಸೆಲ್ವಿನ್ ಅಪಾರ್ಟ್ಮೆಂಟ್ ನಲ್ಲಿ ಮಲ್ಕೊಂಡಿದ್ದ ಲೇಡಿ ಎದ್ದು ಕೂತ್ಕೊಳ್ತಾಳೆ. ಇವಳೆ ಡಯಾನ್ ಸೆಲ್ವಿನ್. ನೋಡೋದಕ್ಕೆ ಬೆಟ್ಟಿ ತರಾನೇ ಇದ್ದಾಳೆ. ಅಷ್ಟರಲ್ಲಿ ರೋಸ್ ಅಲ್ಲಿಗೆ ಬಂದು ಥಿಂಗ್ಸ್ ಎಲ್ಲ ತಗೊಳ್ತೀನಿ ಅಂತ ಹೇಳ್ತಾಳೆ. ಡಯಾನ್ ಸೆಲ್ವಿನ್ ಹಾಗೂ ರೋಸ್ ಅಪಾರ್ಟ್ಮೆಂಟ್ ನ ಎಕ್ಸ್ಚೇಂಜ್ ಮಾಡಿದ್ರು ಅಲ್ವಾ. ಅದಕ್ಕೆ ಕಾರಣ ಏನು ಅಂತ ಈಗ ನಮ್ಗೆ ಗೊತ್ತಾಗೋದಿಲ್ಲ. ರೋಸ್ ಥಿಂಗ್ಸ್ ಎಲ್ಲ ತಗೊಂಡು ಹೋಗುವಾಗ ನಿನ್ನ ಹುಡ್ಕೊಂಡು ಇಬ್ರು ಡಿಟೆಕ್ಟಿವ್ಸ್ ಬಂದಿದ್ರು ಅಂತ ಕೆಮಿಲಿಯಾ ಅನ್ನೋ ಹೆಸರು ಹೇಳಿ ಡಯಾನ್ ಸೆಲ್ವಿನ್ ಅಳ್ತಾ ಇದ್ದಾಳೆ. ಈಗ ಡಯಾನ್ ಸೆಲ್ವಿನ್ ಅವರ ಫ್ಲಾಶ್ ಬ್ಯಾಕ್ ಶುರು ಆಗುತ್ತೆ. ಡಯಾನ್ ಸೆಲ್ವಿನ್ ಹಾಗೂ ಕೆಮಿಲಿಯಾ ರಿಲೇಶನ್ಶಿಪ್ ನಲ್ಲಿ ಇದ್ರು ಅನ್ಸುತ್ತೆ. ಆ ಕೆಮಿಲಿಯಾ ಯಾರು ಅಂತ ನೋಡಿದ್ರೆ ರೀಟಾ ತರಾನೇ ಇದ್ದಾಳೆ. ಫಸ್ಟ್ ಹಾಫ್ ನಲ್ಲಿ ಇದ್ದ ಬೆಟ್ಟಿ ಹಾಗೂ ರೀಟಾ ಮಾಯ ಆಗ್ಬಿಟ್ರು. ಈಗ ಬೆಟ್ಟಿ ತರನೇ ಡಯಾನ್ ಸೆಲ್ವಿನ್, ರೀಟಾ ತರನೇ ಕೆಮಿಲಿಯಾ ಇದ್ದಾರೆ. ಆ ಇಬ್ರೇ ಇವ್ರ ಅಥವಾ ಇವ್ರು ಬೇರೆ ಅವರ ಅಂತ ನಮ್ಗೆ ಡೌಟ್ ಶುರು ಆಗುತ್ತೆ. ಕನ್ಫ್ಯೂಸ್ ಆಗ್ಬೇಡಿ, ವಿಡಿಯೋ ಕೊನೆಯಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈಗ ಡಯಾನ್ ಸೆಲ್ವಿನ್ ಹಾಗೂ ಕೆಮಿಲಿಯಾ ಕತೆ ನೋಡೋಣ. ಸ್ಟ್ರಗ್ಲಿಂಗ್ ಆಕ್ಟ್ರೆಸ್ ಆಗಿರೋ ಡಯಾನ್ ಸೆಲ್ವಿನ್ ಹಾಗೂ ಸಕ್ಸಸ್ಫುಲ್ ಆಕ್ಟ್ರೆಸ್ ಆಗಿರೋ ಕೆಮಿಲಿಯಾ ಲೆಸ್ಬಿಯನ್ ರಿಲೇಶನ್ಶಿಪ್ ನಲ್ಲಿ ಇದ್ರು. ಈ ರಿಲೇಶನ್ಶಿಪ್ ನಲ್ಲಿ ಡಯಾನ್ ಸೆಲ್ವಿನ್ ಹಾನೆಸ್ಟ್ ಆಗಿ ಇದ್ರೂನು ಕೆಮಿಲಿಯಾ ಬ್ರೇಕಪ್ ಮಾಡ್ಕೊಳ್ಳೋಣ ಅಂತ ಹೇಳಿದ್ದಾಳೆ. ಇದಕ್ಕೆ ಕಾರಣ ಏನಂದ್ರೆ ಆಡಮ್ ಜೊತೆ ಕೆಮಿಲಿಯಾ ಕ್ಲೋಸ್ ಆಗಿರ್ತಾಳೆ. ಫಸ್ಟ್ ಹಾಫ್ ನಲ್ಲಿ ನೋಡಿದ್ದ ಅದೇ ಡೈರೆಕ್ಟರ್ ಆಡಮ್ ಅವ್ರ ಮೂವಿಗೆ ಕೆಮಿಲಿಯಾನ ಹೀರೋಯಿನ್ ಆಗಿ ಸೆಲೆಕ್ಟ್ ಮಾಡಿದ್ದಾನೆ. ಇದನ್ನ ನೋಡಿ ಡಯಾನ್ ಸೆಲ್ವಿನ್ಗೆ ತುಂಬಾ ಕೋಪ ಬರುತ್ತೆ. ಕೆಮಿಲಿಯಾ ನನ್ಗೆ ಮೋಸ ಮಾಡ್ಬಿಟ್ಲು ಅಂತ. ಒಂದಿನ ಕೆಮಿಲಿಯಾ ಮಲ್ಹಾಲ್ಯಾಂಡ್ ಡ್ರೈವ್ಗೆ ಡಯಾನ್ ಸೆಲ್ವಿನ್ ನ ಬರೋದಕ್ಕೆ ಹೇಳಿ ಕಾರ್ ಕಳಿಸ್ತಾಳೆ. ಡಯಾನ್ ಸೆಲ್ವಿನ್ ಕೋಪ ಕಂಟ್ರೋಲ್ ಮಾಡ್ಕೊಂಡು ಕಾರ್ ನಲ್ಲಿ ಹೋಗ್ತಾಳೆ. ಆಗ ಒಂದು ಟರ್ನಿಂಗ್ ನಲ್ಲಿ ಡ್ರೈವರ್ ಕಾರ್ ನಿಲ್ಲಿಸಿದಾಗ ಇಲ್ಲಿ ಯಾಕೆ ಕಾರ್ ನಿಲ್ಲಿಸ್ತಾ ಇದ್ದೀರಾ ಅಂತ ಡಯಾನ್ ಸೆಲ್ವಿನ್ ಕೇಳ್ತಾಳೆ. ಸೇಮ್ ಡೈಲಾಗ್ ಫಸ್ಟ್ ಹಾಫ್ ನಲ್ಲಿ ರೀಟಾ ಕೇಳಿರ್ತಾಳೆ. ಡ್ರೈವರ್ ಸರ್ಪ್ರೈಸ್ ಅಂತ ಹೇಳ್ತಾನೆ. ಏನು ಅಂತ ನೋಡಿದ್ರೆ ಕೆಮಿಲಿಯಾ ಅಲ್ಲಿಗೆ ಬಂದು ಡಯಾನ್ ಸೆಲ್ವಿನ್ ನ ಪಾರ್ಟಿ ನಡೆಯೋ ಜಾಗಕ್ಕೆ ಕರ್ಕೊಂಡು ಹೋಗ್ತಾಳೆ. ಮಲ್ಹಾಲ್ಯಾಂಡ್ ಡ್ರೈವ್ ನಲ್ಲಿ ಇರುವ ಆಡಮ್ ಅವ್ರ ಮನೆಯಲ್ಲೇ ಪಾರ್ಟಿ ಅರೇಂಜ್ ಆಗಿದೆ. ಆಡಮ್ ಅವ್ರ ತಾಯಿನ ಡಯಾನ್ ಸೆಲ್ವಿನ್ ಗೆ ಪರಿಚಯ ಮಾಡಿಸ್ತಾನೆ. ಈ ಲೇಡಿ ಯಾರಂದ್ರೆ ಫಸ್ಟ್ ಹಾಫ್ ನಲ್ಲಿ ಬಂದಿದ್ದ ಅಪಾರ್ಟ್ಮೆಂಟ್ ಮ್ಯಾನೇಜರ್. ಎಲ್ಲ ಡಿನ್ನರ್ ಮಾಡ್ತಾ ಇರುವಾಗ ಡಯಾನ್ ಸೆಲ್ವಿನ್ ಅವಳ ಬಗ್ಗೆ ಆಡಮ್ ಅವ್ರ ತಾಯಿಗೆ ಹೇಳ್ತಾಳೆ. ಡಯಾನ್ ಸೆಲ್ವಿನ್ ಗೆ ಸಿನಿಮಾದಲ್ಲಿ ದೊಡ್ಡ ಆಕ್ಟ್ರೆಸ್ ಆಗ್ಬೇಕು ಅನ್ನೋ ಆಸೆ. ಅದೇ ಆಸೆ ಇಟ್ಕೊಂಡು ಕೆನಡಾ ಇಂದ US ಗೆ ಬಂದಿದ್ದಾಳೆ. ಆಡಿಷನ್ ನಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೂನು ಅವಳಿಗೆ ಆಕ್ಟ್ ಮಾಡೋದಕ್ಕೆ ಸರಿಯಾದ ಅವಕಾಶ ಸಿಕ್ಕಿಲ್ಲ. ಡಯಾನ್ ಸೆಲ್ವಿನ್ ಗೆ ಸಿಗ್ಬೇಕಾಗಿದ್ದ ಚಾನ್ಸ್ ಕೆಮಿಲಿಯಾಗೆ ಸಿಕ್ಕಿದೆ. ಆಮೇಲೆ ಇಬ್ರು ಮೀಟ್ ಆಗಿ ಇಬ್ಬರ ನಡುವೆ ರಿಲೇಶನ್ಶಿಪ್ ಬಿಲ್ಡ್ ಆಗಿರುತ್ತೆ. ಕೆಮಿಲಿಯಾ ಆಕ್ಟ್ ಮಾಡೋ ಸಿನಿಮಾದಲ್ಲಿ ಡಯಾನ್ ಸೆಲ್ವಿನ್ ಗೆ ಸಣ್ಣ ಪುಟ್ಟ ರೋಲ್ ಸಿಗ್ತಾ ಇರುತ್ತೆ. ಇದನ್ನೆಲ್ಲ ಆಡಮ್ ಅವ್ರ ತಾಯಿ ಹತ್ರ ಡಯಾನ್ ಸೆಲ್ವಿನ್ ಹೇಳ್ತಾಳೆ. ಆಗ ಕೆಮಿಲಿಯಾ ಒಂದು ಆಕ್ಟ್ರೆಸ್ ಗೆ ಕಿಸ್ ಮಾಡಿ ಡಯಾನ್ ಸೆಲ್ವಿನ್ ಗೆ ಟ್ರಿಗರ್ ಆಗೋ ತರ ಮಾಡ್ತಾಳೆ. ಪಾರ್ಟಿಯಲ್ಲಿ ಆಡಮ್ ಕೆಮಿಲಿಯಾನ ಮದ್ವೆ ಆಗ್ತಿರೋ ವಿಷಯನ ಅನೌನ್ಸ್ ಮಾಡ್ತಾನೆ. ಇದರಿಂದ ಡಯಾನ್ ಸೆಲ್ವಿನ್ ಗೆ ಮತ್ತಷ್ಟು ಕೋಪ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಡಯಾನ್ ಸೆಲ್ವಿನ್ ಒಬ್ಬ ರೌಡಿನ ರೆಸ್ಟೋರೆಂಟ್ ನಲ್ಲಿ ಮೀಟ್ ಆಗ್ತಾಳೆ. ಫಸ್ಟ್ ಹಾಫ್ ನಲ್ಲಿ ನೋಡಿದ್ದ ಸೇಮ್ ರೌಡಿನೇ ಇವನು. ಅವನಿಗೆ ದುಡ್ಡು ಕೊಟ್ಟು ಕೆಮಿಲಿಯಾನ ಕೊಲೆ ಮಾಡ್ಬೇಕು ಅಂತ. ಆಗ ರೌಡಿ ಒಂದು ಬ್ಲೂ ಕಲರ್ ಕೀನ ತೋರಿಸ್ತಾನೆ. ಕೆಲ್ಸ ಮುಗಿದ ಮೇಲೆ ಈ ಕೀ ನಿಮ್ಗೆ ಸಿಗುತ್ತೆ ಅಂತ. ಈ ಕೀ ಏನನ್ನ ಓಪನ್ ಮಾಡುತ್ತೆ ಅಂತ ಕೇಳಿದಾಗ ರೌಡಿ ನಗ್ತಾ ಇದ್ದಾನೆ. ಹಾಗೆ ಕಟ್ ಮಾಡಿ ರೆಸ್ಟೋರೆಂಟ್ ನ ಹಿಂದೆ ಮುಖ ಎಲ್ಲ ಸುಟ್ಟೋಗಿರೋ ಒಬ್ಬ ವ್ಯಕ್ತಿ ಇರೋದನ್ನ ತೋರಿಸ್ತಾರೆ. ಅವನ ಹತ್ರ ಬ್ಲೂ ಕಲರ್ ಬಾಕ್ಸ್ ಇದೆ. ಇದ್ರೊಂದಿಗೆ ಡಯಾನ್ ಸೆಲ್ವಿನ್ ಅವರ ಫ್ಲಾಶ್ ಬ್ಯಾಕ್ ಮುಗಿಯುತ್ತೆ.
ಡಯಾನ್ ಸೆಲ್ವಿನ್ ನ ಹುಡ್ಕೊಂಡು ಇಬ್ರು ಡಿಟೆಕ್ಟಿವ್ಸ್ ಬಂದಿದ್ರು ಅಂತ ರೋಸ್ ಹೇಳೋದ್ಲು ಅಲ್ವಾ. ಅದು ಯಾಕೆ ಅಂತ ಗೊತ್ತಾಯ್ತಾ? ಯಾಕಂದ್ರೆ ಕೆಮಿಲಿಯನ ಕೊಲ್ಲೋದಕ್ಕೆ ಸುಪಾರಿ ಕೊಟ್ಟಿದ್ರಿಂದ. ಅದಕ್ಕೆ ಹೆದ್ರಿ ಅಪಾರ್ಟ್ಮೆಂಟ್ ನ ಎಕ್ಸ್ಚೇಂಜ್ ಮಾಡಿದ್ದಾಳೆ. ಆ ರೌಡಿ ಕೆಮಿಲಿಯನ ಕೊಲೆ ಮಾಡಿರ್ತಾನೆ. ಸೊ ಕೆಮಿಲಿಯನ ಕೊಲೆ ಮಾಡಿದ ನಂತರ ಬ್ಲೂ ಕಲರ್ ಕೀ ನಿನ್ಗೆ ಸಿಗುತ್ತೆ ಅಂತ ಹೇಳಿದ್ದ ಅಲ್ವಾ. ಅದೇ ತರ ಬ್ಲೂ ಕಲರ್ ಕೀ ಡಯಾನ್ ಸೆಲ್ವಿನ್ ಹತ್ರ ಇದೆ. ಈಗ ಇವಳಿಗೆ ತನ್ನ ತಪ್ಪಿನ ಅರಿವಾಗಿ ಗಿಲ್ಟ್ ಫೀಲ್ ಆಗ್ತಿದೆ. ಇದರಿಂದ ಆಲೋಸಿನೇಷನ್ ಬರೋದಕ್ಕೆ ಶುರುವಾಗುತ್ತೆ. ಒಬ್ರು ತಾತ ಹಾಗೂ ಅಜ್ಜಿ ಓಡಿಸ್ಕೊಂಡು ಬರ್ತಿರೋ ಹಾಗೆ ಡಯಾನ್ ಸೆಲ್ವಿನ್ ಕಣ್ಣಿಗೆ ಕಾಣಿಸ್ತಾ ಇದೆ. ಕಿರ್ಚ್ಕೊಂಡು ಬೆಡ್ರೂಮ್ಗೆ ಹೋಗ್ತಾಳೆ. ಡ್ರಾವರ್ ಓಪನ್ ಮಾಡಿ ಗನ್ ತಗೊಂಡು ಅವಳೇ ಶೂಟ್ ಮಾಡ್ಕೊಳ್ತಾಳೆ. ಬೆಡ್ ಮೇಲೆ ಇರುವ ರೋಸ್ ಕಲರ್ ಪಿಲ್ಲೋ ಮೇಲೆ ತಲೆ ಇಟ್ಟು ಸತ್ತೋಗ್ತಾಳೆ. ಹಾಗೆ ಕಟ್ ಮಾಡಿ ಸಿಲೆನ್ಶಿಯೋ ಕ್ಲಬ್ ನಲ್ಲಿ ಒಂದು ಲೇಡಿ ಸಿಲೆನ್ಶಿಯೋ ಅಂತ ಹೇಳೋದ್ರೊಂದಿಗೆ ಈ ಚಿತ್ರ ಎಂಡ್ ಆಗುತ್ತೆ. ತಲೆ ಕೆಟ್ಟ ಹೋಯ್ತು ಅಲ್ವಾ. ಒಂದು ವೇಳೆ ಫಸ್ಟ್ ಹಾಫ್ ಫ್ಲಾಶ್ ಬ್ಯಾಕ್ ಆಗಿರ್ಬೋದು, ಸೆಕೆಂಡ್ ಹಾಫ್ ಹಲವು ವರ್ಷ ಕಳೆದು ನಡೀತಾ ಇರೋದು ಅಂತ ಅನ್ಕೊಂಡಿದ್ದೆ. ಬೆಟ್ಟಿ ಸಿನಿಮಾ ಫೀಲ್ಡ್ ಗೆ ಎಂಟರ್ ಆಗಿ ಡಯಾನ್ ಸೆಲ್ವಿನ್ ಅಂತ ಹೆಸರು ಚೇಂಜ್ ಮಾಡ್ಕೊಂಡಿದ್ದಾಳೆ ಅನ್ಸುತ್ತೆ. ರೀಟಾ ಕೂಡ ಸಿನಿಮಾ ಸೇರ್ದ ಮೇಲೆ ಕೆಮಿಲಿಯಾ ಅಂತ ಹೆಸರು ಚೇಂಜ್ ಮಾಡ್ಕೊಂಡಿದ್ದಾಳೆ. ಹೀಗೇನೆ ನಾನು ಗೆಸ್ ಮಾಡಿದ್ದೆ. ಆದ್ರೆ ಅದ್ರಲ್ಲಿ ಲಾಜಿಕ್ ಮಿಸ್ ಹೊಡಿತಾ ಇದೆ. ಸೊ ಈಗ ನಿಮ್ಮ ಎಲ್ಲ ಕನ್ಫ್ಯೂಷನ್ ನ ಕ್ಲಿಯರ್ ಮಾಡ್ತೀನಿ. ಆಕ್ಚುಲಿ ಸೆಕೆಂಡ್ ಹಾಫ್ ನಲ್ಲಿ ನಾವು ನೋಡಿದ್ದ ಡಯಾನ್ ಸೆಲ್ವಿನ್ ಹಾಗೂ ಕೆಮಿಲಿಯಾ ಕತೆನೆ ನಿಜ. ಫಸ್ಟ್ ಹಾಫ್ ನಲ್ಲಿ ನಾವು ನೋಡಿದ್ದ ಬೆಟ್ಟಿ ಅಂಡ್ ರೀಟಾ ಕತೆ ಡಯಾನ್ ಸೆಲ್ವಿನ್ ಸಾಯೋಕು ಮುಂಚೆ ಅವಳಿಗೆ ಬಂದಿದ್ದ ಒಂದು ಕನಸು. ಅದನ್ನ ಹೇಗೆ ತಿಳ್ಕೊಳ್ಳೋದು ಅಂತ ನೋಡೋದಾದ್ರೆ, ಓಪನಿಂಗ್ ಸೀನ್ ನಲ್ಲಿ ರೆಡ್ ಕಲರ್ ಪಿಲ್ಲೋನ ಕ್ಲೋಸ್ ಅಪ್ ನಲ್ಲಿ ತೋರಿಸಿರ್ತಾರೆ. ಅಲ್ಲಿಂದ ಕನಸು ಶುರುವಾಗುತ್ತೆ. ಕೌಬಾಯ್ ಬಂದು ಹೇ ಪ್ರಿಟಿಗಲ್ ಎದ್ದೇಳು ಅಂತ ಹೇಳಿರ್ತಾನೆ ಅಲ್ವಾ. ಅಲ್ಲಿಗೆ ಕನಸು ಮುಗಿಯುತ್ತೆ. ಸಾಯೋಕು ಮುಂಚೆ ನಮ್ ಲೈಫ್ ಅಲ್ಲಿ ಫ್ಲಾಶ್ ಆಗುತ್ತೆ ಅಂತ ಹೇಳ್ತಾರೆ ಅಲ್ವಾ. ಅದೇ ತರನೇ ಡಯಾನ್ ಸೆಲ್ವಿನ್ ಗೆ ನಡೆದಿದೆ. ನಮ್ಗೆ ಕೆಲವು ಕನಸು ಲಾಜಿಕ್ ಇಲ್ದೆ ಬಂದ್ರೂನು ನಾವು ಹೋಗಿದ್ದ ಪ್ಲೇಸ್, ಮೀಟ್ ಆಗಿದ್ದ ಜನರು, ನಮ್ಗೆ ಇರೋ ಆಸೆಗಳು ಇದೇ ಕನಸಲ್ಲಿ ಬರುತ್ತೆ. ಅದೇ ತರನೇ ಡಯಾನ್ ಸೆಲ್ವಿನ್ ಕನಸು ಕೂಡ ರಿಯಲ್ ಲೈಫ್ ನಲ್ಲಿ ಅವಳು ನೋಡಿದ್ದ ವ್ಯಕ್ತಿಗಳೇ ಅವಳ ಕನಸಲ್ಲಿ ಬಂದಿರ್ತಾರೆ. ಹೇಗಂದ್ರೆ ಡಯಾನ್ ಸೆಲ್ವಿನ್ ರೌಡಿನ ಮೀಟ್ ಆಗಿದ್ದ ರೆಸ್ಟೋರೆಂಟ್ ನಲ್ಲಿ ವರ್ಕ್ ಮಾಡ್ತಿದ್ದ ವೇಟ್ರೆಸ್ ಹೆಸರೇ ಬೆಟ್ಟಿ. ಅದೇ ಹೆಸರನ್ನ ಡಯಾನ್ ಸೆಲ್ವಿನ್ ಅವರ ಒಳ ಮನಸ್ಸು ತನ್ನ ಹೆಸರಾಗಿ ಇಟ್ಕೊಂಡಿದೆ. ರಿಯಲ್ ಲೈಫ್ ಅಲ್ಲಿ ದ್ರೋಹ ಮಾಡಿದ್ದ ಕೆಮಿಲಿಯಾ ಕನ್ಸಲ್ಲಿ ರೀಟಾ ಅನ್ನೋ ಹೆಸರಿಟ್ಕೊಂಡು ಒಂದು ಟ್ರೂ ರಿಲೇಶನ್ಶಿಪ್ ನಲ್ಲಿ ಇದ್ಲು. ರಿಯಲ್ ಲೈಫ್ ನಲ್ಲಿ ಕೆಮಿಲಿಯನ ಕೊಲೆ ಮಾಡಿಸಿದ್ದ ಡಯಾನ್ ಸೆಲ್ವಿನ್ ಕನ್ಸಲ್ಲಿ ರೀಟಾಗೆ ಹೆಲ್ಪ್ ಮಾಡಿ ಸಪೋರ್ಟ್ ಮಾಡಿದ್ದಾಳೆ. ಕೊನೆಯದಾಗಿ ಡಯಾನ್ ಸೆಲ್ವಿನ್ ಗೆ ಆಲೋಸಿನೇಷನ್ ಬಂದಾಗ ಕಣ್ಣಿಗೆ ಕಂಡಿದ್ದ ತಾತ ಅಜ್ಜಿ ಕನ್ಸಲ್ಲಿ ಬೆಟ್ಟಿ ಜೊತೆ ಟ್ರಾವೆಲ್ ಮಾಡಿದ್ದ ಕಪಲ್ ಆಗಿರ್ತಾರೆ. ಮೇ ಬಿ ಅವ್ರನ್ನ ಕೂಡ ಡಯಾನ್ ಸೆಲ್ವಿನ್ ರಿಯಲ್ ಲೈಫ್ ಅಲ್ಲಿ ಮೀಟ್ ಆಗಿರ್ಬೋದು. ಎಲ್ಲಿ ಹೇಗೆ ಅಂತ ನೋಡೋದಾದ್ರೆ ಅದಕ್ಕೆ ಉತ್ತರ ಕನ್ಸಲ್ಲೇ ಇದೆ. ಡಯಾನ್ ಸೆಲ್ವಿನ್ ಆ ವಯಸ್ಸಾದ ಕಪಲ್ ನ ಫ್ಲೈಟ್ ಅಲ್ಲೇ ಮೀಟ್ ಆಗಿರೋ ಸಾಧ್ಯತೆ ಇದೆ. ಡಯಾನ್ ಸೆಲ್ವಿನ್ ರೆಸ್ಟೋರೆಂಟ್ ನಲ್ಲಿ ಒಬ್ಬ ರೌಡಿನ ಮೀಟ್ ಆದಾಗ ಅವನ ಹತ್ರ ಒಂದು ಬ್ಲಾಕ್ ಕಲರ್ ಬುಕ್ ಇರುತ್ತೆ. ಅದನ್ನ ಅಬ್ಸರ್ವ್ ಮಾಡಿದಾಗ ಡಯಾನ್ ಸೆಲ್ವಿನ್ ಕನ್ಸಲ್ಲಿ ಆ ರೌಡಿ 3 ಜನರನ್ನ ಕೊಲೆ ಮಾಡಿ ಆ ಬ್ಲಾಕ್ ಬುಕ್ ತಗೊಂಡಿರ್ತಾನೆ. ಆ ರೌಡಿ ಕೈಗೆ ಆ ಬ್ಲಾಕ್ ಬುಕ್ ಸೇರೋದಕ್ಕೆ ನಿಜವಾದ ಬ್ಯಾಕ್ ಸ್ಟೋರಿ ಇದೇ ಆಗಿರ್ಬೋದು. ಅದೇ ರೆಸ್ಟೋರೆಂಟ್ ನಲ್ಲಿ ನೋಡಿದ್ದ ಕಸ್ಟಮರ್ ಕನ್ಸಲ್ಲಿ ಬಂದಿದ್ದ. ಆ ಕಸ್ಟಮರ್ ನೋಡಿ ಹೆದ್ರಿದ್ದ ಆ ಸುಟ್ಟೋದ್ ಮುಖದ ತರ ಇರೋ ವ್ಯಕ್ತಿ ನಿಜವಾಗ್ಲೂ ರೆಸ್ಟೋರೆಂಟ್ ನ ಬ್ಯಾಕ್ ಸೈಡ್ ಇದ್ದಾನೆ. ಅವನ್ ಹತ್ರ ಒಂದು ಬ್ಲೂ ಕಲರ್ ಬಾಕ್ಸ್ ಇದೆ. ಆ ಕಸ್ಟಮರ್ ಜೊತೆ ಆಗ್ಲಿ ಅಥವಾ ರೆಸ್ಟೋರೆಂಟ್ ಹಿಂದೆ ಇರುವ ಹೋಮ್ಲೆಸ್ ವ್ಯಕ್ತಿ ಜೊತೆ ಆಗ್ಲಿ ಡಯಾನ್ ಸೆಲ್ವಿನ್ ಇಂಟರಾಕ್ಟ್ ಮಾಡಿಲ್ಲ. ಅಂದ್ರೂನು ಫ್ಯೂ ಸೆಕೆಂಡ್ಸ್ ನೋಡಿದ್ರಿಂದ ಅವರು ಕೂಡ ಕನ್ಸಲ್ಲಿ ಬಂದಿರ್ತಾರೆ. ಹೀಗೇನೆ ಕೌಬಾಯ್ ಹಾಗೂ ಗ್ಯಾಂಗ್ಸ್ಟರ್ಸ್ ಕೂಡ ಡಯಾನ್ ಸೆಲ್ವಿನ್ ಕನ್ಸಲ್ಲಿ ಬಂದಿರ್ತಾರೆ. ಯಾಕಂದ್ರೆ ಅವರಿಬ್ಬರನ್ನ ಆಡಮ್ ಮನೇಲಿ ನಡೆದಿದ್ದ ಪಾರ್ಟಿಯಲ್ಲೇ ಡಯಾನ್ ಸೆಲ್ವಿನ್ ನೋಡಿರ್ತಾಳೆ. ಪಾರ್ಟಿಲಿ ಕೆಮಿಲಿಯಾ ಕಿಸ್ ಮಾಡಿದ್ದ ಅದೇ ಆಕ್ಟ್ರೆಸ್ ಕನ್ಸಲ್ಲಿ ಕೆಮಿಲಿಯಾ ಆಗಿ ಬಂದಿರ್ತಾಳೆ. ಪಾರ್ಟಿಲಿ ಮೀಟ್ ಆಗಿದ್ದ ಡೈರೆಕ್ಟರ್ ಆಡಮ್ ಅವ್ರ ತಾಯಿ ಕನ್ಸಲ್ಲಿ ಅಪಾರ್ಟ್ಮೆಂಟ್ ನ ಮ್ಯಾನೇಜರ್ ಆಗಿರ್ತಾರೆ. ಕನ್ಸಲ್ಲಿ ಆಡಮ್ ನ ಗ್ಯಾಂಗ್ಸ್ಟರ್ ಹೆದರ್ಸಿ ಕೆಮಿಲಿಯಾನ ಹೀರೋಯಿನ್ ಆಗಿ ಸೆಲೆಕ್ಟ್ ಮಾಡೋದಕ್ಕೆ ಹೇಳಿದ್ರಿಂದ ಅವಳಿಗೆ ಚಾನ್ಸ್ ಸಿಕ್ಕಿರುತ್ತೆ. ಆಕ್ಚುಲಿ ಇದು ಹಾಲಿವುಡ್ ನಲ್ಲಿ ನಡೀತಾ ಇರೋ ಮಾಫಿಯಾ ಬಗ್ಗೆ ತಿಳಿಸೋದಕ್ಕೆ ತೋರಿಸಿರೋ ಸೀನ್. ಕೌಬಾಯ್ಸ್ ಕಾಲದಿಂದನೂ ಈ ತರ ಬ್ಲಾಕ್ ಮೇಲ್ ನಡೀತಾ ಇರೋದ್ರಿಂದ ಕೌಬಾಯ್ ಕ್ಯಾರೆಕ್ಟರ್ ನ ಮೂವಿಯಲ್ಲಿ ತೋರಿಸಿದ್ದಾರೆ. ಡಯಾನ್ ಸೆಲ್ವಿನ್ ಹತ್ರ ಟ್ಯಾಲೆಂಟ್ ಇದ್ರೂನು ಸಕ್ಸಸ್ಫುಲ್ ಹೀರೋಯಿನ್ ಆಗೋದಕ್ಕೆ ಆಗಿಲ್ಲ. ಆದ್ರೆ ಕೆಮಿಲಿಯಾ ಡೈರೆಕ್ಟರ್ ನ ಬುಟ್ಟಿಗೆ ಹಾಕೊಂಡು ಚಾನ್ಸ್ ಗಿಟ್ಸ್ಕೊಂಡು ಸಕ್ಸಸ್ಫುಲ್ ಆಕ್ಟ್ರೆಸ್ ಆಗಿರ್ತಾಳೆ. ಸಿನಿಮಾದಲ್ಲಿ ನಡೆಯೋ ಕ್ಯಾಸ್ಟಿಂಗ್ ಕೌಚ್ ಬಗ್ಗೆ ಇಂಡೈರೆಕ್ಟ್ ಆಗಿ ಹೇಳಿದ್ದಾರೆ. ಅಂದ್ರೆ ಚಾನ್ಸ್ ಗೋಸ್ಕರ ತಪ್ಪುದಾರಿ ಹಿಡಿಯೋ ಆಕ್ಟ್ರೆಸ್ ಗಳು ಅವ್ರಿಗೆ ಆಸೆ ತೋರಿಸಿ ಯೂಸ್ ಮಾಡ್ಕೊಂಡು ನಂತರ ಅವ್ರನ್ನ ದೂರ ತಳ್ಳೋ ಪ್ರೊಡ್ಯೂಸರ್ಸ್ ಅಂಡ್ ಡೈರೆಕ್ಟರ್ ಗಳು. ಇದೆಲ್ಲ ವರ್ಲ್ಡ್ ವೈಡ್ ಈಗ್ಲೂ ನಡೀತಾ ಇರೋ ವಿಷಯ. ಡಯಾನ್ ಸೆಲ್ವಿನ್ ಕನ್ಸಲ್ಲಿ ಇದ್ದ ಬ್ಲೂ ಕಲರ್ ಬಾಕ್ಸ್ ಹಾಗೂ ಬ್ಲೂ ಕಲರ್ ಕೀ ಇದು ರೆಪ್ರೆಸೆಂಟ್ ಮಾಡೋದು ಡಯಾನ್ ಸೆಲ್ವಿನ್ ಹಾಗೂ ಕೆಮಿಲಿಯಾನ. ಇಬ್ರು ಒಳ್ಳೆ ರಿಲೇಶನ್ಶಿಪ್ ನಲ್ಲೇ ಇದ್ರು. ಕೆಮಿಲಿಯಾ ಅನ್ನೋ ಕೀ ಇಲ್ದೆ ಡಯಾನ್ ಸೆಲ್ವಿನ್ ಅನ್ನೋ ಬಾಕ್ಸ್ ಇಂದನೂ ಇರೋದಕ್ಕೆ ಆಗಲ್ಲ. ಕನ್ಸಲ್ಲಿ ಯಾಕೆ ರೀಟಾ ಸಿಲೆನ್ಶಿಯೋ ಅಂತ ಹೇಳ್ಬೇಕು? ಆ ಕ್ಲಬ್ ಗೆ ಯಾಕೆ ಬೆಟ್ಟಿನ ಕರ್ಕೊಂಡು ಹೋದ್ಲು? ಒಂದು ವೇಳೆ ಡಯಾನ್ ಸೆಲ್ವಿನ್ ಹಾಗೂ ಕೆಮಿಲಿಯಾ ರಿಯಲ್ ಲೈಫ್ ನಲ್ಲೂ ಅದೇ ಸಿಲೆನ್ಶಿಯೋ ಕ್ಲಬ್ ಗೆ ಹೋಗಿರ್ಬೋದು. ಅಲ್ಲಿ ಒಂದು ಲೇಡಿ ಹೇಳಿದ್ದ ಸಿಲೆನ್ಶಿಯೋ ಅನ್ನೋ ಪದ ಡಯಾನ್ ಸೆಲ್ವಿನ್ ಅವರ ಒಳ ಮನಸ್ಸಲ್ಲಿ ಉಳಿದಿದೆ. ಸಿಲೆನ್ಶಿಯೋ ಅನ್ನೋದು ಸ್ಪ್ಯಾನಿಷ್ ಪದ, ಅಂದ್ರೆ ಸೈಲೆನ್ಸ್ ಅಂತ ಅರ್ಥ. ಡಯಾನ್ ಸೆಲ್ವಿನ್ ಅವರ ಮನಸ್ಸು ಸಾಯೋಕು ಮುಂಚೆ ಶಾಂತವಾಗ್ತಿದೆ ಅನ್ನೋ ಪಾಯಿಂಟ್ ಆಫ್
ಆಫ್ ವ್ಯೂ ನಲ್ಲಿ ಸಿಲೆನ್ಶಿಯೋ ಅನ್ನೋ ಪದದೊಂದಿಗೆ ಚಿತ್ರ ಎಂಡ್ ಆಗಿರುತ್ತೆ. ಡಯಾನ್ ಸೆಲ್ವಿನ್ ಪರ್ಸನಲ್ ಹಾಗೂ ಪ್ರೊಫೆಷನಲ್ ಲೈಫ್ ಎರಡರಲ್ಲೂ ಸೋತಿರೋ ಲೇಡಿ. ಅವಳನ್ನ ಕೊಲೆ ಮಾಡಿಸಿ ಕೊನೆಗೆ ಅದರಿಂದ ಗಿಲ್ಟ್ ಫೀಲ್ ಆಗಿದೆ. ಅದರಿಂದಾನೇ ಕನ್ಸಲ್ಲಿ ರೀಟಾಗೆ ಹೆಲ್ಪ್ ಮಾಡೋ ಬೆಟ್ಟಿಯಾಗಿ ಇದ್ದಿರ್ತಾಳೆ. ಸಿನಿಮಾದಲ್ಲಿ ಚಾನ್ಸ್ ಸಿಗದೆ ಕಷ್ಟಪಟ್ಟಿದ್ದ ಡಯಾನ್ ಸೆಲ್ವಿನ್ ಕನ್ಸಲ್ಲಿ ನಂಬಿಕೆ ಇಟ್ಕೊಂಡು ಚಾನ್ಸ್ಗೋಸ್ಕರ ವೆಯ್ಟ್ ಮಾಡ್ತಿರೋ ಬೆಟ್ಟಿಯಾಗಿರ್ತಾಳೆ. ಇದ್ರೊಂದಿಗೆ ಈ ಚಿತ್ರ ಎಂಡ್ ಆಗುತ್ತೆ. ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ತರದ ಥ್ರಿಲ್ಲಿಂಗ್ ವಿಡಿಯೋಗಳಿಗಾಗಿ ನಮ್ಮ ಸಿನಿಮಾ ಫ್ಯಾಕ್ಟ್ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಗಳನ್ನ ಆನ್ ಮಾಡಿ ಇಟ್ಕೊಳ್ಳಿ.